Dear students, all the classes, welcome to the students. Now, we have the last classes, the lessons of the hero and grandma, the quality of mercy poems. Also, this about this last classes. Nowadays, the the gentleman of the Leonardo lessons. Okay, the gentleman of this ರೇವಣದಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರು ಬರ್ತಾರೆ, ಮುಖ್ಯ ಇಲ್ಲಿ ಯಾರು ಬರ್ತಾರೆ ಅಂದರೆ ಇಲ್ಲಿ ಒಬ್ಬ ಜೆಂಟ್ಲ್ಮ್ಯಾನ್ ಅಂದರೆ ಒಬ್ಬ ಗ್ರ್ಯಾಂಡ್ ಫಾದರ್ಸ್ ಒಂದು ಏರಿಯಾಗೆ ಸೇರಿದಂಥ ಒಬ್ಬ ಯಜಮಾನ, ಅದೇ ರೀತಿ ಒಬ್ಬ ಲಾಯರ್ಸ್ ಇಲ್ಲಿ ಲೇಖಕರೇ ಒಬ್ಬರು ಲಾಯರ್ಸ್ ಪಾತ್ರವಾಗಿ ಬರ್ತಾರೆ. ಆಮೇಲೆ ನೆಕ್ಸ್ಟ್ ಒಂದು ಬೈಯರ್ ಅಮೇರಿಕನ್ಸ್ ಸಿನೋಟರ್ಸ್ ಇಲ್ಲಿ ಅವರು ಸಹ ಬೈಯರು ಆಸ್ತಿಯನ್ನು ಕೊಡೋದಕ್ಕೆ ಸೆನೆಟರ್ಸ್ ಆಫ್ ಕ್ಯಾಪ್ಟನ್ಸ್ಗಳು ಇಲ್ಲಿ ಬರ್ತಾರೆ. ಇಲ್ಲಿ ಬರುವಂಥ ಮುಖ್ಯ ಪಾತ್ರ ಇಲ್ಲಿ ನೋಡಿ, ಒಂದು ಇಮೇಜಿನ್ ಟು ದಿಸ್ ಗ್ರ್ಯಾಂಡ್ ಮದರ್ಸ್ ಆ್ಯಂಡ್ ಆಲ್ಸೋ ದ ಸ್ಮಾಲ್ ಪೀಸಸ್ ಆಫ್ ದ ಬ್ರದರ್ಸ್ ಗ್ರ್ಯಾಂಡ್ ಮದರ್, ಆಲ್ಸೋ ದಿ ಗ್ರ್ಯಾಂಡ್ ಫಾದರ್, ದಿ ಸ್ಮಾಲ್ ಪೀಸಸ್ ಆಫ್ ದ ಲ್ಯಾಂಡ್ ಇಲ್ಲಿ ಅಬಾರ್ಡೆಂಟ್ ಟು ವಿತ್ ಫ್ರೂಟ್ ಆ್ಯಂಡ್ ಎಲ್ಡರ್ಸ್ ಟ್ರೀಸ್. ಇಟ್ ಈಸ್ ಎ ಇನ್ಹೆರಿಟೆಡ್ ಫ್ರಮ್ ದ ಏನ್ಸಿಯಂಟಸ್ ಅಲ್ವಾ. ದಿಸ್ ಯಾಕಂದರೆ ಇವೇ ಫಾದರ್ಸ್ ಇಂಟೆಂಡೆಡ್ ಟು ದ ಸೆಲ್ ಆಫ್ ಯಾವಲ್ಲ ಅದನ್ನು ಮಾಡಿದಾಗ ನಿಮಗೆ ಅದು ಏನಾಗ್ತದೆ, ಒಂದು ರೀತಿ ಹೆರಿಟೇಜ್ ಆಗ್ತದೆ ಅಲ್ವಾ. ಇಲ್ಲಿ ಏನ್ಸಿಯಂಟಸ್ ಮಾಡಿದಾಗ ಹೀಗೆ ಇನ್ಹೆರಿಟೆಡ್ ಆಗ್ತದೆ ಅಲ್ವಾ. ಅದನ್ನು ಇಲ್ಲಿ ಅದೇ ರೀತಿ ಒಬ್ಬ ಜೆಂಟ್ಲ್ಮ್ಯಾನ್ಸು ತನ್ನ ಪ್ಲೇಸನ್ನು ಮಾಡಿದಾಗ ಅಲ್ಲಿರುವಂಥ ಮಕ್ಕಳ ಒಂದು ಪರಿಸ್ಥಿತಿ ನೋಡಿ ಏನು ಮಾಡಿ. ಇಟ್ ಈಸ್ ದ ಜೆಂಟ್ಲ್ಮ್ಯಾನ್ ಆಫ್ ಲಿಯೋನೋ ಐ ಆಮ್ lesson of read them, all of the open the books and follow them. It took a month of the new occasions to come to the understanding with the old man. He was in no hurry. What he had the most of was the time he lived to the Rio Medio, where is a people had been the hundreds of the years he tilled to same land they had tilled. His house was small and wretched. His house was a small and wretched. His house was a small and wretched, but quite the little creek ran through his land, and through this land his orchard was a grand and beautiful. The day of the sale. The day of the sale, he came into the office. His coat was old and clean and padded. He thought to the Senator Catherine, who was being such a power with these people up there. In a mountains, the Padayapsit was the one of the old Prince of Albert. Over the gloves, they were the old and torn, and his fingertips shouted through them. He carried the can, but it was only the skeletons of the young man with eyes like a gazelle. The old man bowed to all of us in the room. Then he was removed to his hat and gloves slowly and carefully. Chaplin was once did that in a picture in a bank. He was a gelatinous. Then he was handed his things to the boy who stood obediently behind the old man's chair. Please, I am the explainer of this lessons. Please, I took the month of negotiations. ನಿಯೋಗೇಶನ್ ಇಲ್ಲಿ ನನ್ನ ಮೊದಲು ಇಲ್ಲಿ ಪದಾರ್ಥಗಳು ನಿಯೋಗೇಶನ್ ಅಫಿಷಿಯಲ್ ಡಿಸ್ಕಷನ್ಸ್ ವ್ಯವಹಾರಿಕವಾದ ಮಾತುಕತೆ. ಅಲ್ಲಿ ರೆಚ್ಚಿಡ್ ಅಂದರೆ ಅನ್ಪ್ಲೀಸೆಂಟ್ ಮನೋಹರವಾದ ಅನ್ಪ್ಲೀಸೆಂಟ್ ಅದ ರೆಚ್ಚಿಡ್ ಅಂದರೆ ಅನ್ಪ್ಲೀಸೆಂಟ್ ಮನೋಹರವಲ್ಲ, ನೋಡೋಕ್ಕೆ ಸುಂದರವಾಗಿಲ್ಲ. ಕ್ರೆಕ್ ಮೀನ್ಸ್ ಸ್ಮಾಲ್ ಡೈರೋಟರ್ಸ್ ಸ್ಟ್ರೀಮ್ ಅಂತ ಜರಿ ಒಂದು ಸಣ್ಣ ಹಳ್ಳ ಅಂತಿಲ್ಲ, ಅದನ್ನು ಕ್ರೆಕ್ ಅಂತೇಳಿ ಕರಿತೀವಿ. ಕ್ರೆಕ್ ಹಂಗರ್
ಕೆಪ್ಟೆ ಅಬೋವ್ ಅಂದರೆ ಕೆಪ್ಟ್ ಅಬೋವ್ ಮೇಲೆತ್ತು ಅಲ್ವಾ ಹಂಗೆ. ನೆಕ್ಸ್ಟ್ ಟೆರೇಡ್ ಲುಕ್ ವೀಕ್ಷಿರ್ಲಿ ತಿತ್ತಿಸಿ ನೋಡು ಲುಕ್ ವೀಕ್ಷಿರ್ಲಿ ಹಾಗೆ. ನೆಕ್ಸ್ಟ್ ಡೆಸೆಂಡೆಂಟ್ಸ್ ಮೀನ್ಸ್ ಡೆಸೆಂಡೆಂಟ್ಸ್ ಪೀಪಲ್ ಆಫ್ following a sum of family ಅಂದರೆ ವಂಶಜರು. ಬಿಲಾಂಗ್ ಟು ದ ನೋಡಿ ಎ ಪೀಪಲ್ಸ್ ಬಿಲಾಂಗ್ ಟು ಸಮ್ ಫ್ಯಾಮಿಲಿ ಅಂದರೆ ವಂಶಜರು ನೆಕ್ಸ್ಟ್ ಜನರಸ್ ಮೀನ್ಸ್ ಗಿವಿಂಗ್ ದ ಪ್ಲೆಂಟ್ ಅಂದರೆ ಪ್ಲೆಂಟ್ಫುಲಿ ಅಂದರೆ ಗಿವಿಂಗ್ ದ ಪ್ಲೆಂಟ್ಫುಲಿ ಕೈಂಡ್ ಮ್ಯಾನ್ ಉದಾರಿಯಾದಂಥವರು. ಲಕ್ ಪ್ರಾಪರ್ ಪ್ರಾಸ್ಪರಿಟಿ ಒಳ್ಳೆಯದನ್ನು ಬಯಸೋದು ಸ್ವಲ್ಪ ಒಳ್ಳೆಯ ದೆಸೆಗಳು ಒಳ್ಳೆಯ ದೆಸೆಗಳು ಪ್ರಾಸ್ಪರಿಟಿ. ದಿಸ್ ಕಾಲ್ಡ್ ಆಲ್ ಆಫ್ ದಿಸ್ ಮೈನ್ಸ್ ಟಿಪಿಕಲ್ಸ್ ವರ್ಡ್ಸ್ ಫಾಲೋ ದಿಸ್. ನೆಕ್ಸ್ಟ್ ಅಲ್ಲಿ ಒಂದು ಎ ಲುಕ್ ಆಫ್ ದಿ ಎ ಟುಕ್ ಆಫ್ ಎ ಮಂತ್ ದಿ ಇಟ್ ಟುಕ್ ಆಫ್ ಎ ಮಂತ್ಸ್ ನ್ಯೂಗೇಷನ್ ಬಂತು. ಇಲ್ಲಿ ನ್ಯೂಗೇಷನ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ಆ್ಯಂಡ್ ಈ ವಾಸ್ ಇನ್ ನೋ ಹರ್ರಿ. ಇಲ್ಲಿ ನ್ಯೂಗೇಷನ್ ಬಂದಿತ್ತು ಯಾಕಂದರೆ ವ್ಯವಹಾರಿಕ ಮಾತನ್ನು ಆಡುವುದಕ್ಕೆ ಅಲ್ಲಿ ಆಸ್ತಿಯ ಒಂದು ವ್ಯವಹಾರಿಕ ಮಾತನ್ನು ಆಡುವುದಕ್ಕೆ ಯಾವುದಕ್ಕೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಿತ್ ದ ಓಲ್ಡ್ ಮ್ಯಾನ್ನ ತಿಳ್ಕೊಳ್ಳೋದಕ್ಕೆ ಮತ್ತು ವ್ಯವಹಾರಿಕ ಮಾತನ್ನು ಮಾಡೋದಕ್ಕೆ ಅಲ್ಲಿ ಬಂದಿದ್ದರೆ ಇವಾಸಿನೇ ನೋ ಹರ್ರಿ ಅಲ್ಲಿ ಯಾವ ಒಂದು ಅರ್ಜೆಂಟ್ ಇರಲಿಲ್ಲ. ವಾಟ್ ಇಯರ್ ಮೋಸ್ಟ್ ಆಫ್ ವಾಸ್ ಎ ಟೈಮ್ ಎಷ್ಟು ಬಿಚ್ಚಿ ಬೇಕಾದಷ್ಟು ಟೈಮು ಅಲ್ಲಿ ಇದ್ದರೂ ಸಹ ಅಲ್ಲಿ ಅವರನ್ನು ತಿಳ್ಕೊಳ್ಳೋದಕ್ಕೆ ಯಾವಾಗ ಆಸ್ತಿಯಿಂದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಸ್ಲೈವ್ ಟು ಇಂದ ರಿಯೋಲೋ ಮೀಡಿಯೋ ಇದರಲ್ಲಿ ವಾಟ್ ಇಯರ್ ದ ಮೋಸ್ಟ್ ಆಫ್ ವಾಸ್ ದ ಟೈಮ್ ಈ ಲೈವ್ ಅಪ್ ಟು ದ ರಿಯೋಲೋ ಮೀಡಿಯೋ ಈ ಲೈವ್ ಅಂತ ಅಲ್ಲಿ ವಾಸ್ತವಂತ ರಿಯೋಲೋ ಮೀಡಿಯಾದ ವೇರಿ ಆಫ್ ಪೀಪಲ್ ಬೀನ್ ದ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅಲ್ಲಿ ವಾಸ್ತವರು ನೂರಾರು ವರ್ಷಗಳ ಕಾಲ ಅಲ್ಲೇ ವಂಶಜರಾಗಿ ವಾಸಿಸ್ತಾ ಇದ್ರು. ಆ್ಯಂಡ್ ಎ ರ್ಯಾಚರ್ ಆ್ಯಂಡ್ ವಿತ್ ಎ ಕ್ವೈಟ್ ಅಲ್ಲಿ ನೋಡಿ ಯಾವುದೇ ಒಂದು ರ್ಯಾಚರ್ ಇಲ್ಲಿ ಮೀನ್ಸ್ ರಾಚಿರೆ ಮನೋರಕವಾಗಿ ಆ ಪ್ಲೇಸು ಅಷ್ಟೊಂದು ಮನೋರಕವಾಗಿರಲಿಲ್ಲ. ಆ್ಯಂಡ್ ಕ್ವೈಟ್ ಯಾವುದೇ ಒಂದು ಆಲ್ಸೋ ದಿಸ್ ಕ್ವೈಟ್ ಅಲ್ವಾ ಯಾವುದೇ ಒಂದು ಮನೋರಕರವಾಗಿರಲಿಲ್ಲ. ಯಾವುದೇ ಒಂದು ಹಳೆಯ ಪದ್ಧತಿಯ ಪ್ರಕಾರ ಏನು ಮಾಡ್ತಿದ್ರು ಕ್ವೈಟ್ ಎ ಲಿಟ್ಲು ಕ್ರೀಕ್ ಅಲ್ಲಿ ಹಳೆಯ ಪದ್ಧತಿ ಪ್ರಕಾರ ಎ ಟಿಲ್ಲರ್ ಹೋಮ್ ಆ್ಯಂಡ್ ಟಿಲ್ಲರ್ ಅಲ್ಲಿ ಹಳೆಯ ಜನ ಭಾಳ ಕಾಲದಿಂದ ಹಂಡ್ರೆಡ್ಸ್ ಆಫ್ ಇಯರ್ಸ್ ಹೋಗಿ ಆ ಟಿಲ್ಲರ್ದ ಸೇಮ್ ಲ್ಯಾಂಡ್ ಟಿಲ್ಲರ್ದ ಸೇಮ್. ನೀವು ಸಹ ಹಿಂಗೆ ಮುತ್ತಾದ ಹೇಗೆ ನಿಮ್ಮ ಊರಲ್ಲಿ ಹೇಗೆ ಉಳುಮೆ ಮಾಡ್ತಿರೋ ಹಾಗೆ ಉಳುಮೆ ಕೆಲವು ಪ್ಲೇಸಲ್ಲಿ ಕೆಲವು ಆಲೋಚಿಸಿದ್ರು ಅಲ್ಲಿ ಇದ್ರು ಅಂತ. His house was a small and ratchet and quiet. ಅದು ಚೆನ್ನಾಗಿಲ್ಲ ಮನೆ ರ್ಯಾಚ್ ಆಗಿ ಚೆನ್ನಾಗಿರಲಿಲ್ಲ ಆ್ಯಂಡ್ ಕ್ವೈಟ್ ಹಳೆಯದಾಗಿತ್ತು ಆ್ಯಂಡ್ ಕ್ವೈಟ್ ಹಳೆಯದಾಗಿತ್ತು. ಇದು ಕ್ರೀಕ್ ಟು ದ ಲ್ಯಾಂಡ್ಸ್ ಅಲ್ಲಿ ಯಾರ ಮಧ್ಯೆ ಒಂದು ಸಣ್ಣ ಜರಿ ಸಹ ಹರಿತಿತ್ತು. ಇಸ್ ಎ ಆರ್ಚರ್ಡ್ ವಾಸ್ ಎ ಜನರಲ್ಸ್ ಬಟ್ ಆ್ಯಂಡ್ ಬ್ಯೂಟಿಫುಲ್ಸ್ ಆರ್ಚಲ್ಲಿ ಜನರಲ್ಸ್ ಆ್ಯಂಡ್ ಬ್ಯೂಟಿಫುಲ್ ಅಲ್ಲ ಗ್ರ್ಯಾನಲ್ಸ್ ಆ್ಯಂಡ್ ಬ್ಯೂಟಿಫುಲ್ ಅಲ್ಲಿ ಅವರ ಆಚಲು ತಿಳಿಸ್ಕೊಳ್ಳಿ ಗ್ರ್ಯಾನಲ್ಸ್ ಹೌದು. ಗ್ರ್ಯಾನಲ್ಸ್ ಮೀನ್ಸ್ both of these tree and twice to the limbs ಅಲ್ಲಿ ಲಂಬ್ಸ್ ಅಲ್ಲಿ ಜ್ಞಾನಲ್ಲೇ ಮೀನ್ಸ್ ಅಲ್ಲಿ ಹಳೆಯ ಪದ್ಧತಿಯಿಂದ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ ಅಂತ ಹೇಳಿ ಹೇಳ್ಬೋದು. ಅಷ್ಟು ನೋಡೋಕ್ಕೆ ಹಳೆಯದಾಗಿ ಚೆನ್ನಾಗಿ ಇರಲಿಲ್ಲ. ದ ಡೇ ಆಫ್ ದ ಸೇಲ್ಸ್ ಅಲ್ಲಿ ಆಫ್ಟರ್ ದಿ ಈ ಒಂದು ಕ್ವಶನ್ಲಿ ವೈ ಡಿಡ್ ದ ಟೇಕ್ ಒನ್ಸ್ ಆಫ್ ದ ನ್ಯೂಗೇಷನ್ ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ಇಲ್ಲಿ ಯಾಕೆ ಬರೀತು ವೈ ಡಿಡ್ ಯಾಕೆ ಟೇಕ್ ಎ ಮಂತ್ಸ್ ಆಫ್ ದ ನ್ಯೂಗೇಷನ್ಸ್ ಅಲ್ಲಿ ಆ ವ್ಯವಹಾರಿಕ ಮಾತನ್ನು ಕೇಮ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನನ್ನು ಮಾಡೋಕ್ಕೆ ಯಾಕೆ ಬರೀತು. Why did
Why did it take ಒಂದು ಯಾಕೆ ಒಂದು ತಿಂಗಳು ಮಂತ್ ಮೊದಲೇ ಟೇಕ್ ಮಂತ್ಸ್ ಯಾವಾಗ ಮೊದಲಿಗೆ ಒಂದು ತಿಂಗಳು ಮೊದಲೇ ಆಫ್ ನಿಯೋಗಿಸಿ ಬಂತು ಯಾವಾಗ ಟೇಕ್ ಆಫ್ ನಿಯೋಗಿಸಿ ಮಂತ್ ಆಫ್ ನಿಯೋಗಿಷನ್ಸ್ month of negotiations to came to an understanding with the world. Happen. ಓಲ್ಡ್ ಮ್ಯಾನ್ ಹತ್ರ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ತಿಳ್ಕೊಳ್ಳೋದಕ್ಕೆ ಯಾಕೆ ಒಂದು ತಿಂಗಳು ತಗೊಂಡು ಬೇಗನೆ ಒಂದು ತಿಂಗಳು ಆಗ್ತದೆ ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅದನ್ನ ಯಾಕೆ ಮುಂದೆ ಎಷ್ಟು ಬಂತು ಯಾಕೆ ತಿಂಗಳು ತಗೊಳ್ತದೆ ಯೋಗೇಶನ್ಸು ಬರ್ತದೆ ಅಲ್ವಾ ಯಾವಾಗವಾಗಿ ಒಂದು ತಿಂಗಳಲ್ಲಿ ಬರ್ತದೆ ಯಾಕೆಂದರೆ ಸಿನ್ಸ್ ಓಲ್ಡ್ ಮ್ಯಾನ್ ದೇ ಆರ್ ಎ ಲಾಟ್ ಆಫ್ ಟೈಮ್ ಸಿನ್ಸ್ old man carries lot of time with you and was no worry it took once it took once of negotiations. Negotiations to come to understand. ಅಂಡರ್ಸ್ಟ್ಯಾಂಡಿಂಗಿಂದ ಇರ್ತದೆ ಇಲ್ಲಿ ಯಾಕೆ ಒಂದು ತಿಂಗಳು ತೆಗೆದುಕೊಂಡು ಯಾಕೆ ಅದು ಸಿನ್ಸ್ ಈಸ್ ಮ್ಯಾನ್ ಆಫ್ಟರ್ ಲಾಟ್ ಆಫ್ ಟೈಮ್ ಇದೆ ಹಿಮ್ ಅದು ವಾಸ್ ಇನ್ ಎ ಅರ್ಲಿ ನೋಬದಿ ಇಟ್ ಟುಕ್ ಎ ಮಂತ್ಸ್ ಆಫ್ ನಿಯೋಗೇಶನ್ ಕೇಮ್ ಟು ಆನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ಇಲ್ಲಿ ವೇರ್ ಡಿಡ್ ದ ಓಲ್ಡ್ ಮ್ಯಾನ್ ಲೈವ್ ದ ಓಲ್ಡ್ ಮ್ಯಾನ್ ಲೈವ್ ಇನ್ ಎ ರೇನೋ ಮೆಡಿಯೋ a place of Santapi country and New Mexico United States ಅಲ್ವಾ ಇಲ್ಲಿ ಅಲ್ಲಿ ಒನ್ ಡೇ ದ ಸೇಲ್ ಆಫ್ ದ ಕೇಮ್ ಇನ್ ಟು ದ ಆಫೀಸ್ ಅದನ್ನು ಮಾಡೋದಕ್ಕೆ ಆ ಕವಿಗಳು ಅಥವಾ ಇಲ್ಲಿ ಪೈಟ್ ಬರ್ತಾರೆ ಆಫೀಸ್ನೊಂದಿಗೆ ಆಫೀಸ್ನೊಂದಿಗೆ ಬರ್ತಾರೆ ಮಾಡೋದಕ್ಕೆ ಇಲ್ಲಿ ಯಾರು ಬರ್ತಾರೆ ಇಲ್ಲಿ ಡಾನ್ ಎಸ್ಟಮೋ ಅಂತೇಳಿ ದಿಸ್ one of these that is the owner of these lands, the elders of these lands. His coat was a gold, of the Akiramanta coat, gold agide, green and padded. I thought to the senator captain. Ali, ಹೊರನ
ಈ ಸೆನೆಟರ್ಸ್ ಕ್ಯಾರನ್ ಮಾಡಿದ್ರೆ ಮಾಡಬೇಕಿತ್ತು. ಆದರೆ ಅದನ್ನು ಆಸ್ತಿಯನ್ನು ಮಾಡಲು ಅವಸರ ಇರಲಿಲ್ಲ. ಆದರೂ ಸಹ ಹತ್ತಿರದ ಬೇಕಾದಷ್ಟು ಸಮಯ ಇತ್ತು. ಹೀಗಾಗಿ ಮಾತುಕತೆ ನಡೆಸಲು ಒಂದು ತಿಂಗಳಿಗಿಂತ ಹೆಚ್ಚು ಬೇಕಾಯಿತು. ಆಸ್ತಿಯನ್ನು ಮಾರಾಟ ಮಾಡುವ ದಿವಸ ಅವರು ಆಫೀಸ್ ರೂಮಿಗೆ ಬಂದಾಗ ಅವರು ಹಳೆಯ ಬಣ್ಣದ ಹಸಿರು ನೋಟವನ್ನು ಧರಿಸಿದ್ದು. ಆಗ ಲೇಖಕರು ಸೆನೆಟರ್ ಕ್ಯಾಟರ್ ಬಗ್ಗೆ ಯೋಚಿಸ್ತಾರೆ. ಸೆನೆಟರ್ ಕ್ಯಾಟರ್ ಬಗ್ಗೆ ಯೋಚಿಸಿ ಹೇಳ್ತಾರೆ. ಸೆನೆಟರ್ ಕ್ಯಾಟರ್ ಬಗ್ಗೆ ಅವರು ಯೋಚಿಸಿದಾಗ ಅದೇ ಯೋಚಿಸ್ತಾರೆ. ಆಗ ಇವರಿಗೆ ಅವರಂತೆ ಬೆಟ್ಟದ ಮೇಲಿನ ಜನರನ್ನು ಆಳುವ ಶಕ್ತಿಯನ್ನು ಆ ಕೋಟು ಉದ್ದವಾದ ಒದಕೆಗಳಿಂದ ಮಾಡಲ್ಪಟ್ಟಿತ್ತು. ಅಂದರೆ ಈ ಸೆನೆಟರ್ ಕ್ಯಾಟನ್ ಬಗ್ಗೆ ಈ ಥಾಟ್ ಆಫ್ ಸೆನೆಟರ್ಸ್ ಕ್ಯಾಟನ್ ವಾಸ್ ಬೀನ್ ದ ಸಚ್ ಪವರ್ ವಿತ್ ದ ದೀಸ್ ಪೀಪಲ್ ಆಫ್ ದಿ ದೇರ್ ಇನ್ ದ ಮೂಮೆಂಟ್ಸ್ ಇಲ್ಲಿ ಹೂ ಹ್ಯಾಸ್ ದ ಬೀನ್ ಆಫ್ ದ ಸಚ್ ಎ ಪವರ್ ವಿತ್ ದ ದೀಸ್ ಪೀಪಲ್ ಆಫ್ ದೀಸ್ of the mountains. ಅಂದರೆ who has been with power with these people of there is a mountains up there is a ಇದೆಲ್ಲ ಅವರಿಗೆ ಆ ಮೌಂಟೇನ್ ಚೆನ್ನಾಗಿರೋ ಬಗ್ಗೆ ಇವರಿಗೆ ಒಂದು ದೀಸ್ ಪೀಪಲ್ ಆಫ್ ದೇರ್ ಇಸ್ ದ ಮೌಂಟೇನ್ಸ್ ಅಂದರೆ ಹ್ಯಾಸ್ ಬೀನ್ ದ ಪವರ್ ಇತ್ತು ಇವರಿಗೆ. ಆ ಮೌಂಟೇನ್ ಪೀಪಲ್ ಬಗ್ಗೆ ಆ ಮೌಂಟೇನ್ ಜನರ ಬಗ್ಗೆ ಇವರಿಗೆ ಹೆಚ್ಚಿನ ಒಂದು ಪವರ್ ಇವರಿಗೆ ಅಧಿಕಾರ ಇತ್ತು. ಅದರ ಪರ್ಯಾಪ್ತ ವಾಸ ಒನ್ ಆಫ್ ದ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ ಹಳೆಯ ಕಾಲದ ಒಂದು ಕೋಟನ್ನು ಅವರು ಅದೇ ಈ ಓರ್ ಗ್ಲೌಸ್ ಹರಿದಂಥ ಗ್ಲೌಸ್ಗಳನ್ನು ಹಾಕಿದರೆ ಓರ್ ಗ್ಲೌಸ್ ಅಂತಿರಲ್ಲ ಹರಿದೋದಂಥ ಗ್ಲೌಸ್ಗಳನ್ನು ಹಾಕಿದರೆ ದೇವರು ನೋಡಿ ಅವ್ರು ಹಾಕಿರೋದು ಓಲ್ಡ್ ಕೋಟ್ಸು ಗ್ರೀನ್ ಆ್ಯಂಡ್ ಪ್ಯಾಡೆಡ್ ಅಂಡ್ ಈ ಥಾಟ್ ಆಫ್ ಸೆನೆಟರ್ಸ್ ಕಾಟನ್ ಬಗ್ಗೆ ಹೇಳ್ತಾರೆ. ಈ ಬೇರ್ ಆಫ್ ದ ಸಚ್ ಪವರ್ ವಿತ್ ದ ದೀಸ್ ಪೀಪಲ್ ಆಫ್ ದೇರ್ ಇನ್ ದ ಮೌಂಟೇನ್ ಆಫ್ ಪರ್ಯಾಪ್ಸ್ ಅಲ್ಲಿ ಮೌಂಟೇನ್ನ ಜನರಿಗೆ ಇವ್ರ ಬಗ್ಗೆ ಅಧಿಕಾರ ಇತ್ತು. ಆ್ಯಂಡ್ ಪರ್ಯಾಪ್ಸ್ ಇಟ್ ವಾಸ್ ಎ ಒನ್ ಆಫ್ ದ ಓಲ್ಡ್ ಪ್ರಿನ್ಸ್ ಆಫ್ ಆಲ್ಬರ್ಟ್. ಇವರು ಹಳೆಯ ಒಂದು ಆಲ್ಬರ್ಟಲ್ಲಿ ಹಳೆಯ ಕಾಟನ್ನು ಹಾಕಿದ್ರು. ವಾಸ್ ಗ್ಲೌಸ್ ವಾಸ್ ಎ ಓರ್ ಗ್ಲೌಸ್. ಓರ್ ಅಂದರೆ ಹರಿದು ಹೋದಂಥ ಗ್ಲೌಸ್ಗಳು. ಆಮೇಲೆ ದೇವರ್ ಓಲ್ಡ್ ಮ್ಯಾನ್ ಟಾರ್ನ್ ಅಂಡ್ ದ ಫಿಂಗರ್ ಟಿಪ್ಸ್ ಅಲ್ಲಿ ಓಲ್ಡ್ ಮ್ಯಾನ್ ಹಾಕಿದ್ದಂಥ ಆ ಹರಿದೋದ ಗ್ಲೌಸಲ್ಲಿ ಫಿಂಗರ್ಸ್ಗಳು ಹೊರಗೆ ಕಾಣ್ತಿದ್ದು. ಆ್ಯಂಡ್ ಶೌಟ್ ಟು ಥ್ರೋ ದೆಮ್ ಆ್ಯಂಡ್ ಈ ಕ್ಯಾರೆಟ್ ಕ್ಯಾರೆಟ್ ಅದ್ರ ಜೊತೆಗೆ ಒಂದು ಕೋಲನ್ನು ಕ್ಯಾನ್ ಮೀನ್ಸ್ ಊರುಗೋಲನ್ನು ಊರುಗೋಲನ್ನು ಇಟ್ಕೊಂಡಿದ್ರು ಆ ಕೋಲನ್ನು. ಬಟ್ ಇಟ್ ವಾಸ್ ಎ ಓನ್ಲಿ ಸ್ಕೆಲೆಟನ್ ವಾರ್ನ್ ಔಟ್ ಆಫ್ ಅಂಬ್ರೆಲಾ. ಇಲ್ಲಿ ಕೆಳಗನಾಗಿ ಒಂದು ಅಂಬ್ರೆಲಾ ಅರ್ಥವಾದಂಥ ಅಂಬ್ರೆಲಾವನ್ನು ವಾರ್ನ್ ಔಟ್ ಕಿತ್ತು ಹೋದಂಥ ಅರ್ಧ ಅಂಬ್ರೆಲಾ ಕಡೆ ನಿಂತ್ಕೊಂಡು ಬಿಗಿನ್ ವಾಕ್ ಟು ಒನ್ ಆಫ್ ದ ಇನ್ನುಮರಬಲ್ ಸ್ಕಿನ್ ಡಾರ್ಕ್ ಆ್ಯಂಡ್ ಹೆಂಗ್ ಮ್ಯಾನ್ ವಾಸ್ ವಿತ್ ದ ಅದ್ರ ಜೊತೆ ಅವ್ರ ಜೊತೆಲಿ ವಾಕ್ ಮಾಡ್ಬೇಕಾದ್ರೆ ಒನ್ ಆಫ್ ದ ಇನ್ನೊಬ್ಬ ಕಿನ್ ಅವನ ಡಾರ್ಕ್ ಹೆಂಗ್ ಒಬ್ಬ ಹುಡುಗ ಹಿಂದುಗಡೆ ಬರ್ತಾ ಇದ್ದ ವಿತ್ ಐಸ್ ಲೈಕ್ ಎ ಗ್ಯಾಜಲ್. ಅವರ ಸಣ್ಣ ಜಿಂಕೆಯಂತೆ ಅವರ ದೊಡ್ಡ ಕಣ್ಣುಗಳು ಸಹ ಇತ್ತು. ಸಣ್ಣ ಜಿಂಕೆ ದೊಡ್ಡ ಕಣ್ಣುಗಳು ಹೇಗಿತ್ತು ಹಾಗೆ ಅವನ ಕಣ್ಣುಗಳು ಸಹ ಇತ್ತು. ಅವನ ಹಿಂದಲ್ಲಿ ಸಹ ಈಗ ಬರ್ತಿದ್ದ. ಅವರವೆಲ್ಲ ವಸ್ತುಗಳನ್ನು ಇಟ್ಕೊಂಡು ಹಿಂದ್ಗಡೆ ಬರ್ತಾಯಿದ್ರು. ಓಲ್ಡ್ ಮ್ಯಾನ್ ಇಲ್ಲಿ ಬೌಡ್. ದ ಓಲ್ಡ್ ಮ್ಯಾನ್ ಬೌಡ್ ಟು ದ ಆಲ್ ಆಫ್ ಅಸ್ ಇನ್ ರೂಮ್. ಇಲ್ಲಿ ಆಫೀಸ್ ರೂಮ್ ಒಳಗೆ ಬರ್ತಾನೆ. ಬಂದು ಬೌಡ್ ಅಂದರೆ ನಮಸ್ಕರಿಸ್ತಾನೆ. ಬಂದು ನಮಸ್ಕರಿಸಿ ದೆನ್ ರಿಮೂವ್ ಇಸ್ ಎ ಹ್ಯಾಟ್ ಆ್ಯಂಡ್ ಗ್ಲೌಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಎಲ್ಲ ಹ್ಯಾಟು ಮತ್ತು ಕೋಟನ್ನು ರಿಮೂವ್ ಮಾಡಿ ಕೆಳಗಿಟ್ಟು. ಆ್ಯಂಡ್ ಕ್ಯಾಪ್ಟನ್ ಒನ್ಸ್ ದ ಪಿಕ್ಚರ್ ದ ಬ್ಯಾಂಕ್ ವಾಸ್ ದ ಜನರೇಟರ್ನಲ್ಲಿ ಚಾಲು ಇದೆ ಹೆಂಗಿದೆ ಅಂದರೆ ಕೇರ್ಫುಲಿಯಾಗಿ ಎಲ್ಲವನ್ನ ಸ್ಲೋಲಿ ಆಗಿ ನಿಧಾನವಾಗಿ ಗ್ಲೌಸು ಸ್ಲೋಲಿಯಾಗಿ ಎಲ್ಲವನ್ನ ಕೆಳಗಿಟ್ಟು ಆದಮೇಲೆ ಅವ್ನು ನೋಡಿದ್ರೆ ಹೆಂಗಿತ್ತು ಅಂದರೆ ಚಾರ್ಲಿನ್ ಅಂದರೆ ಒನ್ಸ್ ಆಫ್ ದ ಡಿಟಿ ನೋಡಿ ಒನ್ಸ್ ಡಿಟಿ ಆನೆ ಪಿಕ್ಚರ್ ದ ಬ್ಯಾಂಕ್ ಈ ವಾಸ್ ದ ಜನರೇಟರ್ಲಿ ಆ ಜನರೇಟರ್ ಪಿಕ್ಚರಲ್ಲಿ ಮಾಡಿದಂತೆ ಒಬ್ಬ ಚಾರ್ಲಿನ್ ಚಾಪ್ನ ಆಕ್ಟ್ರೆಸ್ಸನ್ನು ಆಗ್ತಿದ್ದಲ್ಲ ಆ ಜನರೇಟರ್ ಫಿಲಮ್ ಇದೆಯಲ್ಲ ಅದರಲ್ಲಿ ಚಾರ್ಲಿನ್ ಚಾಪ್ನ ಮಾಡಿದಂಥ ಆ್ಯಕ್ಟಿನಂತೆ ಇತ್ತು ಅವನು. ದೆನ್ ವಾಸ್ ಎ ಆ್ಯಂಡ್ ಇಟ್ ವಾಸ್ ಹಿಸ್ ಥಿಂಗ್ಸ್ ಟು ದ ಬಾಯ್ who stood the obediently and be in the old man's stay. ಹಾಗೆ ಅವನ ಹಿಂದ್ಗಡೆ ಒಬ್ಬ ಯಾರಿತ್ತು ಅಂದರೆ ದ ಹ್ಯಾಂಡೆಡ್ ಈಸ್ ದ ಥಿಂಗ್ಸ್. ಅವನ ಕೈಗೆ ಹುಡುಗ ಹಿಂದೆ ಅವನ ಹಿಂಬಾಲಕನಾಗಿ ಬಂದಿದ್ದಂಥ ಅವನ ಅನ್ಯಾಗಿ ಬಂದಿದ್ದ ಆ ಹುಡುಗನ ಕೈಗೆ ಎಲ್ಲ ವಸ್ತುಗಳನ್ನು ಕೊಟ್ಟು ಅವನು ಸಹ ಹಿಂದ್ಗಡೆ ಬಂದು ಆಮೇಲೆ ಚೇರ್ ಮೇಲೆ ಕೂತ್ಕೊಂಡು ಆಫೀಸ್ ಚೇರ್
There was a great deal of conversation. There was a great deal of conversations about the Ryan and his family, and he was a very proud of his large family. And finally, he got down to the business. Yes, he would sell. As he had agreed to $1,200 in a cash, he would buy. And the money was ready. Don Eslamo, I said to him the Spanish. We have made the discovery of, remember, we did the survey that engineer, and up there is a survey you are so the made to the deed. When he finds that you own more than the 8 acres, he tells us that the land as extends to the acres, the rivers, and that you own almost twice as much as your thought. He didn't know that, and now Don Eslamo, I added to these Americans are gently. They are the good people, and they are willing to pay for the additional land and will eat at the same rate for the acre. So that the interest instead of the $1,200, you will get almost twice much money here for you. The old man hung his head the moment thought, then he stood up and stand at me. Friends, he said, I do not like to have the speak to me and that manner. I kept still in the say, I know this Americans are a good people, and that I why are to agree to sell them, but I do not care to be insulted. I have agreed to sell my house and land and $1,200, and that is the price. I argued with him, but was useless. Finally, he signed and deed and took the money and left to take more than and the amount agreed to upon then he shook hands all around to put on his rag to the gloves, took his stick and walked out with the boy behind him. Next, there was a great deal of conversations about his family. ಅಲ್ಲಿ ಏನಾಯಿತು, ವ್ಯಾವಹಾರಿಕವಾಗಿ ಒಂದು ಕಾನ್ವರ್ಸೇಷನ್ ಮತ್ತೆ ವ್ಯಾವಹಾರಿಕವಾಗಿ ಮಾತುಕತೆ ನಡೀತಿದೆ ಅಬೌಟ್ ದಿಸ್ ಫ್ಯಾಮಿಲಿ. ಆ ಫ್ಯಾಮಿಲಿ ಬಗ್ಗೆ ಕುರಿತು ಒಂದು ಕಾನ್ವರ್ಸೇಷನ್ ಬಗ್ಗೆ ಡಿಸ್ಕಷನ್ ನಡೀತಿದೆ, ಕಾನ್ವರ್ಸೇಷನ್ ಮಾಡಿದೆ, ವಾದಗಳು. ಈ ವಾಸ್ ಎ ವೆರಿ ಪ್ರೌಡ್ ಆಫ್ ಇಸ್ ಎ ಲಾರ್ಜ್ ಫ್ಯಾಮಿಲಿ. ಅಲ್ಲಿ ಅವರ ದೊಡ್ಡ ಫ್ಯಾಮಿಲಿಯನ್ನು ನೋಡಿ ಅವರು ಭಾಳ ಹೆಮ್ಮೆಯನ್ನು ಪಡ್ತಾರೆ. ಫೈನಲಿ ವಿ ಗಾಟ್ ಡೌನ್ ಟು ದ ಬಿಸ್ನೆಸ್. ಲಾಸ್ಟ್ ಇವೆಲ್ಲ ಮಾತುಕತೆ ಆದಮೇಲೆ ಇಬ್ಬರು ಸಹ ಮಾತುಕತೆ ಬಿಸ್ನೆಸ್ಸಿಗೆ ಕೂತಂದರೆ ಬಿಸ್ನೆಸ್ ಮಾತು ಅಂದರೆ ವ್ಯಾವಹಾರಿಕವಾದ ಮಾತುಗಳಿಗೆ ಕೂತ್ಕೊಂಡು ಎಸ್ ಈ ವುಡ್ ಸೆಲ್ ಆಸ್ ಎ ಅಗ್ರಿ ಟು ದ $1,200 ಅಟ್ ನೋಡ್ತಾರೆ. ಈ ವುಡ್ ಟು ದ ಸೆಲ್ ಅವರು ಮಾಡೋದಕ್ಕೇನೋ ಅವ್ರು ಎಷ್ಟು ಮಾಡೋಕ್ಕೆ ಪ್ರಯತ್ನ ತಯಾರಾಗ್ತಾರೆ ಅಂದರೆ ಅಗ್ರೀಡ್ ಯಾವ ಒಂದು ಒಪ್ಪಂದಕ್ಕೆ ಬರ್ತದೆ 12 ಅಂದರೆ $1,200 ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಇನ್ ಕ್ಯಾಶ್ ವಿ ಹ್ಯಾವ್ ಟು ಬೈ ಆ್ಯಂಡ್ ಮನಿ ವಾಸ್ ರೆಡಿ. ಆಮೇಲೆ ಅಲ್ಲಿ ನಾವು ಕೊಂಡ್ಕೊಳ್ಳೋದಕ್ಕೆ ಮನಿಯನ್ನು ರೆಡಿ ಮಾಡ್ಕೊಂಡ್ಬಂತೀವಿ. ಡಾನ್ ಎಸ್ಲೆಮೋ ಐ ಸೆಡ್ ಹಿಮ್ ಇನ್ ಎ ಸ್ಪ್ಯಾನಿಷ್ ಹೇಳ್ತಾರೆ. ಸ್ಪ್ಯಾನಿಷ್ ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ ಯುವರ್ ರಿಮೆಂಬರ್. ಡಿಸ್ಕವರಿ ನಿಮಗೆ ಇದರ ಬಗ್ಗೆ ಸಂಶೋಧನೆ ಆಗಬೇಕಾದ್ರೆ ನೋಡಿ. ರಿಮೆಂಬರ್ ಯು ಸೆಂಟ್ ದಟ್ ಸರ್ವೆ ಆ್ಯಂಡ್ ಇಂಜಿನಿಯರ್ ಅಪ್ ದೇರ್ ಸರ್ವೆ ಇಂಜಿನಿಯರ್ ಅಲ್ವಾ, ಮೇಕ್ ದ ಡೀಡ್ ಆಫ್ ವೆಲ್. ನೀವು ಒಪ್ಪಿಗೆ ಆಗೋದಕ್ಕಿಂತ ಮೊದಲು ನೀವು ಏನು ಮಾಡಬೇಕು, ನೀವು ಸರ್ವೆಯನ್ನು ಮತ್ತು ಇಂಜಿನಿಯರ್ ಕಳಿಸಿ ಸರ್ವೆಯನ್ನು ಮಾಡಿ ಲ್ಯಾಂಡ್ ಮೇಕ್ ಈಸ್ ದ ಡೀಡ್ ಅಲ್ವಾ. ಡೀಡ್ ಒಪ್ಪಿಗೆ ಆಗೋದಕ್ಕಿಂತ ಮೊದಲು, ಒಪ್ಪಂದ ಕರಾರ ಆಗೋದಕ್ಕಿಂತ ಮೊದಲು ನೀವು ಸರ್ವೆಯನ್ನು ಮಾಡಿದರೆ ವೆಲ್ ಐ ವಾಂಟ್ ದಟ್ ಓನ್ ಮೋರ್ ದ್ಯಾನ್ ಟು 8 acres ಅಲ್ವಾ. 8 acres ಇದ್ದರೆ ಓನ್ ದ ಮೋರ್ ದ್ಯಾನ್ ದ 8 acres. ಐ ಟೆಲ್ ದಟ್ you are the land was extended across the river and that you are the almost the price much of you thought. ಅಲ್ಲಿ ಆ ಲ್ಯಾಂಡ್ ಒಳಗೆ ಸ್ವಲ್ಪ
ಆ ನದಿಯೆಲ್ಲ ದಾಟಿ ಹೋಗೋದ್ರಿಂದ ಕೆಲವು ದಾಟಿ ಹೋಗ್ತದೆ. ಅದಕ್ಕಿಂತ ಹೆಚ್ಚು ಸ್ವಲ್ಪ ಎಕರೆ ಆಲ್ಮೋಸ್ಟ್ 8 acresಗಿಂತ ಜಾಸ್ತಿ ಬರ್ತದೆ. ಆದ್ದರಿಂದ ಪ್ರೈಸ್ ಜಾಸ್ತಿ. ಐ ಡಿಡ್ ನಾಟ್ ನೋ ದಟ್ ಆ್ಯಂಡ್ ಐ ನೋ ದ ಡಾನ್ ಅಸ್ಲೆಮೋ ಅಲ್ಲಿ ಐ ಡಿಡ್ ನಾಟ್ ನಾವು ಬರ್ತಾ ಗೊತ್ತಿಲ್ಲ. ಐ ನೋ ದ ಡಾನ್ ಅಸ್ಲೆಮೋ ಎಲ್ಲನೇ ಡಾನ್ ಅಸ್ಲೆಮೋ. ಐ ಆ್ಯಡೆಡ್ ದಿಸ್ ಅಮೇರಿಕನ್ಸ್ ವಿನೋಜೆನ್ಸಿ. ಅಮೇರಿಕನ್ಸು ಒಳ್ಳೆ ವಿನೋಜೆನ್ಸಿಯಿಂದ ಗುಡ್ ಪೀಪಲ್ ಅಂತ ಒಳ್ಳೆ ಜನ. ಆದ್ದರಿಂದ ದೇ ಆರ್ ದ ಗುಡ್ ಪೀಪಲ್ ಆ್ಯಂಡ್ ದೇ ವಾಸ್ ಎ ವಿಲ್ಲಿಂಗ್ ಎ ಪೇ ಯುವರ್ ಅಡಿಷನಲ್ ಲ್ಯಾಂಡ್ ಅಂತ ವೆಲ್ ಅಂತ ಸೇಮ್. ನಾವು ಅಡಿಷನಲ್ ಲ್ಯಾಂಡಿಗೆ ನಾವು ಪೇಯನ್ನು ಮಾಡ್ತೀವಿ. ಸೇಮ್ ರೇಟ್ ಫಾರ್ ದ ಎಕರ್ಸ್ ಆ್ಯಂಡ್ ಬಟ್ ವಾಸ್ ಎ instead of the $1,200 and you will got it almost the twice much. ಅದಕ್ಕಿಂತ ಹೆಚ್ಚು ಡಬಲನ್ನು ಕೊಡ್ತೀವಿ ಅಂತ ಹೇಳಿದಾಗ ದ ಮನಿ ಹಿಯರ್ ದ ವಾಲ್ಯೂ. ನಮ್ಮಲ್ಲಿ ಮನಿ ಇದೆ, ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ದ ಓಲ್ಡ್ ಮ್ಯಾನ್ ಹಮ್ ಟು ದ ಹೆಡ್ ಮೂಮೆಂಟ್ ಥಾಟ್. ಫಸ್ಟ್ ಓಲ್ಡ್ ಮ್ಯಾನ್ ಕತ್ತು ಬಗ್ಗಿಸಿದ್ದನ್ನು ಕತ್ತನ್ನು ಮೇಲೆ ಎತ್ತಿ ಹೇಳ್ತಾರೆ. ದೆನ್ he stood up and stared at me. Friends, he said, I do not like to speak to the me that man I had. ನೋಡಿ ತಕ್ಷಣ ಕತ್ತನ್ನು ಬಗ್ಗಿಸ್ತಾನು, ಕತ್ತನ್ನು ಮೇಲೆ ಕೆತ್ತಿ ಹೇಳ್ತಾನೆ. Then he stood up stared at me and friend he said, I do not like to speak to the ಅಲ್ವಾ, ನಾನು ನಿಮ್ಮ ಮಾತನ್ನು ನಾನು ಇಷ್ಟಪಡೋದಿಲ್ಲ ಅಲ್ಲಪ್ಪ. ಯಾಕೆಂದರೆ said I do not like to speak to the me and manner, that manner I kept the still him is the same. ಅಲ್ಲಿ ನೋಡಿ ಮಾತನ್ನ ನಿಲ್ಲಿಸಿ still him say I know this ಅಮೇರಿಕನ್ ವಾಸ್ ಎ ಗುಡ್ ಪೀಪಲ್. ನನಗೆ ಗೊತ್ತಿದೆ ಒಳ್ಳೆಯ ಜನ ಅಂತಲೂ ನನಗೆ ಗೊತ್ತಿದೆ. ಆದರೆ ಆ್ಯಂಡ್ ದಟ್ ವೈ ನಾವು ಟು ಅಗ್ರಿ ಟು ಸೆಲ್ ದೆಮ್. ನಾವು ಮಾರೋದಕ್ಕೆ ನಾವು ಯಾವ ರೀತಿ ಅಗ್ರಿಮೆಂಟನ್ನು ಮಾಡಿದ್ವಿ, ಅಗ್ರಿ ಮಾಡಿದ್ದು. ಬಟ್ ಐ ಡು ನಾಟ್ ಟು ಕೇರ್ ಟು ದ ಇನ್ಸಲ್ಟೆಡ್ ಅಲ್ವಾ. ಬಟ್ ಐ ಯಾವ ದ ಅಗ್ರಿ ಸೆಲ್ ಮಾಡೋದಕ್ಕೆ ಬಗ್ಗೆ ನಾವು ಯಾರು ಅಷ್ಟು ಇರಬೇಕು ಹೊರತು ದೆಮ್ ಬಟ್ ಯು ಹ್ಯಾವ್ ಕೇರ್ ಆಫ್ ದ ಇನ್ಸಲ್ಟೆಡ್. ನೀವು ನನ್ನ ಇನ್ಸಲ್ಟೆಡ್ ಮಾಡೋದಕ್ಕೆ, ಅವಮಾನ ಮಾಡೋದಕ್ಕೆ ಹೇಳ್ತಾ ಇದ್ದೀರಾ. ಐ ಅಗ್ರಿ ಟು ಸೆಲ್ ಮೇ ಹೌಸ್ ಅಲ್ಲಿ ಮೈ ಹೌಸ್ ಅಗ್ರಿ ಟು ಸೆಲ್ ದ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ದಟ್ ಈಸ್ ದ ಪ್ರೈಸ್. ನನಗೆ ಓನ್ಲಿ ನನ್ನ ಹೌಸು ಮತ್ತು ಆ ಲ್ಯಾಂಡಿಗೆ $1,200 ಅನ್ನು ಹೇಳಿದ್ದೀನಿ, ಅದೇ ನನ್ನ ಪ್ರೈಸ್. ಅಷ್ಟು ಕೊಡಿ, ಅದಕ್ಕಿಂತ ಹೆಚ್ಚು ಕೊಡಬೇಡಿ. ಅದು ಕೊಟ್ಟರೆ ನನಗೆ ಅಪಮಾನವನ್ನು ಮಾಡಿದಂತ ಹೇಳ್ತಾರೆ. ನೆಕ್ಸ್ಟ್ ಅಗ್ರಿ ಟು ವಿತ್ ಹಿಮ್ ಬಟ್ ಇಟ್ ವಾಸ್ ಎ ಯೂಸ್ಲೆಸ್. ಮತ್ತು ಅವರು ಸೆನೆಟರ್ಸ್ಗಳು ಏನು ಹೇಳ್ತಾರೆ ಅಂದರೆ ಐ ಅಗ್ರಿ ಟು ವಿತ್ ಹಿಮ್, ಅದೇ ನಿಮ್ಮ ಮಾತಿಗೆ ಒಪ್ಪಿ, ಆಮೇಲೆ ಇಟ್ ವಾಸ್ ಎ ಯೂಸ್ಲೆಸ್. ನಿಮ್ಮ ಜೊತೆ ವಾದವನ್ನು ಮಾಡೋದು ಉಪಯೋಗ ಇಲ್ಲ ಅಂತೇಳಿ ಆ್ಯಂಡ್ ಫೈನಲಿ ಆ ಸಿಗ್ನೆಟ್ ಟು ದ ಡೀಲ್, ಆ ಒಪ್ಪಂದಕ್ಕೆ ಆ ಕರಾರಿಗೆ ಸೈನನ್ನು ಹಾಕಿ ಸೆಟ್ ಟುಕ್ ದ ಮನಿ ಬಟ್ ರೆಪುಲ್ ಟು ಟುಕ್ ದ ಮನಿ. ತಕ್ಷಣ ತಕ್ಕ ಮನಿಯನ್ನು ಕೊಟ್ಟು ನೋಡಿ ಟುಕ್ ದ ಬಡ್ಡಿ ಬಟ್ ರೆಪುಲ್ ಟು ದ ಟೇಕ್ ಮೋರ್ ದ್ಯಾನ್ ಟು ದ ಅಮೌಂಟ್ ಅಗ್ರಿ ಟು ಅಪಾನ್ then he shook hands and around the foot rag to the gloves, took his stick and walked out with a rod in him. ಇಲ್ಲಿ ಯಾವುದೇ ಒಂದು ವಾದವನ್ನು ಮಾಡೋದ್ರಲ್ಲಿ ಉಪಯೋಗ ಇಲ್ಲ ಅಂತೇಳಿ ಅವ್ರು ಏನು ಮಾತಾಡಿದ್ರು ಅದಕ್ಕೆ ಡೀಲ್ಗೆ ಒಪ್ಪಂದಕ್ಕೆ ಸೈನನ್ನು ಹಾಕಿ, ಕರಾರಿ ಸೈನನ್ನು ಹಾಕಿ ಆ ಮನಿಯನ್ನು ಕೊಟ್ಟು ರೆಪು ಟು ಟೇಕ್ ಮೋರ್ ದ್ಯಾನ್ ಟು ಅಮೌಂಟ್ ಅದನ್ನು ತಿರಸ್ಕರಿಸ್ತಾರೆ. ತಿರಸ್ಕರಿಸಿದ ಮೇಲೆ ಅಗ್ರಿ ಟು ಹವಾನ್ ಅದಕ್ಕೆ ಒಪ್ಪಿ ದೇನಿವಾಸೆ ಸೂಕ್ ಸ್ಟ್ಯಾನ್ಸ್ ಅವ್ರ ಕೈಗೆ ಟ್ಯಾಕ್ಸನ್ನು ಕೊಟ್ಟು ಅರೌಂಡ್ ಟು ಪುಟಿನ್ ರ್ಯಾಗ್ ಇದ್ದ ಗ್ಲೌಸ್ ಅಲ್ಲಿರುವಂಥ ಅರ್ಧವಾದಂಥ ಗ್ಲೌಸ್ಗಳನ್ನು ಕೋಟನ್ನು ತಗೊಂಡು ಟುಕ್ ಅ ಸ್ಟಿಕ್ ಆ್ಯಂಡ್ ಆ ಸ್ಟಿಕ್ಕನ್ನು ಕೈಯಲ್ಲಿ ಇಟ್ಕೊಂಡು ವಾಕ್ಔಟು ವಿತ್ ಬಾಯ್ ಬಿಹಿನ್ ವಾಕ್ ಮಾಡ್ತಾರೆ. ಸಹ ಹುಡುಗನು ಸಹ ಅವಿದೆ. ಮತ್ತೆ ಒಬ್ಬ ಬ್ಲ್ಯಾಕ್ ಬಾಯ್ ಅದು ನೋಡಿದ್ರೆ ಬ್ಲ್ಯಾಕ್ ಬಾಯ್ಸೇ ಅವರು ಬಿಹಿನ್ ದ ಬ್ಲ್ಯಾಕ್ ಬಾಯ್ ಅವ್ರು ಸೇಮ್ ಟು ದ same this way the boy was behind the black boy. He went with next a month of later my friends ಇವೆಲ್ಲ ಮಾರಾಟ ಆಗಿದೆ. ಮಾರಾಟ ಆದಮೇಲೆ a month of later my friends had moved to into a Reno medium. They had represented the old house. We went to the trees, patched the pencil and moved. ಇಲ್ಲಿ ಈ ಮಂತ್ ಆಫ್ ಲೇಟರ್ ಆದಮೇಲೆ ಆಫ್ಟರ್ ದ ಸೇಲ್ ಆಫ್ಟರ್ ದ ಡೀಡ್ಸ್ ಅಲ್ಲ ನೆಕ್ಸ್ಟ್
After the month ago, after the month only, he was come to the latest, the month latest, my friends had moved to the Reno Medio. If months of later too, is moved to the Reno Medio, they are the represented the old house was a hidden to the trees and patched with the pensy and moved to the summer and one day and came back to the officer complained. The children of a village were the overrunning and property. They come to the every day and play to the under the trees. The place pensy and around them to the and took the blossoms. When they were the spoken to the only laughed and talked back good naturally of Spanish. ಈ ಸ್ಪ್ಯಾನಿಷಲ್ಲಿ ಒಬ್ಬ ಏನು ಮಾಡ್ತಾನೆ ಒಂದು ದಿನ ಮಂತಾದ್ಮೇಲೆ ಈ ಮಂತ್ ಲೇಟರ್ಸ್ ಆಫ್ ಫ್ರೆಂಡ್ಸ್ ಎರಡು 3 ದಿನದ ರೇನೋ ಮಿಡಿಗೆ ಹೋಗ್ತಾರೆ. ರೇನೋ ಮಿಡಿಯಕ್ಕೆ ಮತ್ತೆ ಹೋಗ್ತಾರೆ. ಮಂತಾದ್ಮೇಲೆ 3 ಮಂತ್ ಲೇಟರ್ ಆದಮೇಲೆ ಒಂದು ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದಿಸ್ ಓಲ್ಡ್ ಹೌಸ್. The trees patched the pensy and moved to the summer. ಏನಾಗುತ್ತೆ, ಒಂದು ತಿಂಗಳ ನಂತರ ಏನಾಗ್ತದೆ, ಅಲ್ಲಿ ಬಂದು ಏನು ಮಾಡ್ತಾರೆ, ಇಲ್ಲಿ ಫ್ರೂಟ್ ದ ಟ್ರೀಸ್ ಅನ್ನುವಂಥ ಅಲ್ಲಿಯ ಮಕ್ಕಳು ಅಲ್ವಾ, ಅಲ್ಲಿಯ ಮಕ್ಕಳು ಏನು ಮಾಡ್ತವೆ, ಈ ಕೇಮ್ ಟು ದ ಆಫೀಸರ್ಸ್ ಅಂಡ್ ಕಂಪ್ಲೇಂಟ್ ಕೊಡ್ತಾರೆ. ಹೀಗೆ ಆ ಮಕ್ಕಳು ಏನು ಮಾಡ್ತಾರೆ, ಅಲ್ಲಿರುವ ಮರಗಳ ಕುಡಿಯನ್ನು ಕತ್ತರಿಸೋದು ಅಂಡ್ ಪುರುಷರಿಂದ ಆ ಪ್ಯಾಕ್ಸ್, ಆಮೇಲೆ ಅಲ್ಲಿನ ಬೇಲಿಗಳನ್ನು ಹಾಕ್ಕೊಂಡು ಅಲ್ವಾ, ತಮ್ಮ ಅದೇ ಆದಂಥ ಬೇಲಿಗಳನ್ನು ಹಾಕ್ಕೊಂಡು ಆಡಿ ಅಲ್ಲಿ ಸಮ್ಮರ್ ಡೇಸ್ನಲ್ಲಿ ಆಟವನ್ನು ಆಡ್ತಾರೆ, ಇವೆಲ್ಲವನ್ನ ಮಾಡ್ತಾರೆ. ಆಗ ದ ಒನ್ ಡೇ ದಿವಸ ಕೇಮ್ ಬ್ಯಾಕ್ ಟು ದ ಆಫೀಸರ್ ಕಂಪ್ಲೇಂಟ್. ಅಲ್ಲಿ ಆಫೀಸರ್ಗೆ, ಈ ಕವಿಗಳಿಗೆ ಅಲ್ಲಿ ಆಫೀಸರ್ ಯಾರು ಅಂದರೆ ಈಸ್ ಒನ್ ಆಫ್ ದಿ ಪೈಟಿಗೆ ಇಲ್ಲಿ ಲಾಯರ್ಸ್ ಅಂತ ಇರ್ತಾರೆ, ಅವರಿಗೆ ಕಂಪ್ಲೇಂಟನ್ನು ಮಾಡ್ತಾರೆ ರಾಯರ್ ಆಫೀಸರ್ಗೆ. ದ ಚಿಲ್ಡ್ರನ್ ಆಫ್ ದ ವಿಲೇಜ್ ದ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಅವರು ನಮ್ಮ ಚಿಲ್ಡ್ರನ್ಸ್ ನಮ್ಮ ತೋಟಕ್ಕೆ ಬಂದು ಹೊರನುಗ್ಗಿ ಅಲ್ಲಿ ಪ್ರಾಪರ್ಟಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ದೂರನ್ನು ಕೊಡ್ತಾರೆ. ದೇ ಕೇಮ್ ಎವ್ರಿ ಡೇ ಅಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್. ಯಾವ್ದು ಪ್ರತಿದಿನ ಬಂದು ನಮ್ಮ ತೋಟದ ಮರದ ಕೆಳಗೆ ದಿನವ ಆಟವನ್ನು ಆಡ್ತಾರೆ. ಅಂಡಿ ಅಲ್ಲಿ ನುಗ್ಗಿ ಆಟವನ್ನು ಮಾಡ್ತಾರೆ. ಅವರಿಗೆ ತಮ್ಮದೇ ಆದ ಬೇಲಿ ಹಾಕಿಕೊಂಡು ಅವರು ತಮ್ಮ ಆಟವನ್ನು ಆಡ್ತಾರೆ. ಬಿಲ್ಡ್ ಎ ಲಿಟಲ್ ಪ್ಲೇ ಆಫ್ ಪೆನ್ಸಿ ಅರೌಂಡ್ ದೆಮ್. ತಮ್ಮದೇ ಆದಂಥ ಚಿಕ್ಕ ಪೆನ್ಸಿಯನ್ನು ಮಾಡಿ ಕಟ್ಕೊಂಡು ಸುತ್ತ ಆಟಕ್ಕೆ ಬೇಕಾದಂಥ ಪೆನ್ಸಿಯನ್ನು ಚಿಕ್ಕದ ಪೆನ್ಸಿಯನ್ನು ಕಟ್ಕೊಂಡು ದೆಮ್ ಅಲ್ಲಿ ಆಟವನ್ನು ಆಡ್ತಾರೆ. ಅಂಡ್ ಟುಕ್ ಎ ಬ್ಲೋಸಮ್ಸ್, ಕೆಲವನ್ನ ಮರದ ಕೆಲವು ಹೂಗಳನ್ನು, ಕುಡಿಗಳನ್ನು, ಮರದಲ್ಲಿರುವಂತಹ ಕೆಲವು ಹೂಗಳನ್ನು ಕಿತ್ಕೊಂಡು ಹೋಗ್ತಾರೆ. ವೆನ್ ದೇ ವರ್ ದ ಸ್ಪೋಕನ್ ಟು ದೇ ವಾಸ್ ಓನ್ಲಿ ಲಾಕ್ಡ್ ಅಂಡ್ ಟಾಕ್ಡ್ ಬ್ಯಾಕ್ ಟು ದ ಗುಡ್ ನೇಚರ್ಲಿ. ಆದರೆ ವೆನ್ ದೇ ಯಾವ ಮಾತಾಡಿದರೆ ಸ್ಪೋಕನ್ ಟು ದೇ ಮಾತಾಡ್ತಾರೆ, ನಗ್ತಾ ಮಾತಾಡ್ಕೊಂಡು ಅಲ್ಲಿ ನಾವು ನಗ್ತಲೇ ಮಾತಾಡ್ಕೊಂಡು ಅಂಡ್ ನೇಚರ್ಲಿ ಗುಡ್ ಒಂದು ಒಳ್ಳೆಯ ವರ್ತನೆಯಿಂದ ಸ್ಪ್ಯಾನಿಷ್ ವಾಪಸ್ ಹೋಗ್ತಾರೆ. ಇನ್ನಲ್ವಾ, ಏನು ಮಾಡ್ತಿಲ್ಲ, ಅಷ್ಟೇ ಆತರು. ನೆಕ್ಸ್ಟ್ ಈ ಸೆಂಟ್ ಆಫ್ ಮೆಸೆಂಜರ್ಸ್ up to the mountains. Don Estemoy took a week of arrange another meetings. When he was arrived, repeated his previous preliminary performance. He wore the same padded up cutaway and carried to them same stick. He was accompanied by the boy again. He shook up the hands around he down with the boy behind to the chair and he talked about the weather and finally he brought to the subject Don Estemoy about the ranch and showed this the people, they are good people, want to be your good neighbors, and always when he showed them to the signature a documents. I a deal, and in the way that you are agreed to the several things. Did the agree to the several? One thing was there was the have to the complaint to the positions they were property. Now Don Estemoy was seems to that every day of children of village over and of archery and spend most of their time there. Would they like to
now if you are the most respected man, the village could not to stop them from doing the order that the people might enjoy their new home more than in peace. Don Muslim was a good stood up. We have the love these Americans, he said, because they are the good people, the good neighbors. I sold them to the property because I knew they were the good people, but I did not to sell them to the trees in the orchard ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಲೀಡ್ I said to the messengers of the mountains of the honest and I took a week off another meeting. ಅಂದರೆ I said to the messenger ಮೇಲೆ ಒಂದು ಮೆಸೇಜ್ ಕಳಿಸ್ಮೇಲೆ ಡಾನ್ ಅಸ್ಲಮು I took a week ಆದಮೇಲೆ another meetingಗೆ ಮತ್ತೊಂದು ಬರ್ತದೆ. when arrived to the repeated this previous preliminary ಪೂರ್ವಭಾವಿಯಾದಂಥ ಒಂದು ಪರ್ಫಾರ್ಮೆನ್ಸ್ ಆಫ್ ಸೇಮ್ ಪ್ಯಾರೆಟ್ ಕಟ್ವೆ ಮತ್ತು ಕ್ಯಾರೆಟ್ ಅದೇ ರೀತಿ ಅವ್ರು ಬರ್ತಾರೆ. ಅಳತೆ ಹೋದಂಥ ಈ ಎಲ್ಲ ಕಟ್ಟಿಂದ ಕ್ಯಾರೆಟ್ ಟು ದ ಸೇಮ್ ಸ್ಟಿಕ್ ಅದೇ ರೀತಿ ತಿಕ್ಕೊಂಡು ಅಕಂಪೈನ್ ಬೈ ಬಾಯ್ ಅಗೇನ್ ಟು ಸೂಪ್ ಹ್ಯಾಂಡ್ಸ್ ಸೂಕನ್ನು ಅಲ್ಲಿ ಇಟ್ಕೊಂಡು ಹ್ಯಾಂಡ್ಸ್ ಅರೌಂಡ್ ಡೌನ್ ವಿತ್ ಬಿಹಿಂದ ಚೇರ್ ಬೀನಿಂದ ಚೇರ್ ಒಬ್ಬ ಮತ್ತೆ ಅದೇ ಚೇರ್ ಇಟ್ಕೊಂಡು ಒಬ್ಬ ಹುಡುಗ ಟಾಪ್ ಕೊಟ್ಟು ಬಟ್ ವೆದರ್ ಫೈನಲಿ ಈ ಬ್ರೋಚ್ ದ ಸಬ್ಜೆಕ್ಟ್ ಕೊನೆಗೆ ಒಂದು ಸಬ್ಜೆಕ್ಟ್ಗೆ ಬರ್ತದೆ. ಡಾನ್ ಅಸ್ಲಮು ಅಬೌಟ್ ದ ಹ್ಯಾಚ್ ವಿಷಯವನ್ನು ಅಂದರೆ ಹೇಳುತ್ತಾರೆ. ಯಾವ ವಿಷಯದಲ್ಲಿ ಯು ಆರ್ ದ ದಿಸ್ ಪೀಪಲ್ ಯು ಸೋಲ್ಡ್ ದ ದಿಸ್ ಪೀಪಲ್ ನೋಡಿ ಯು ಸೋಲ್ಡ್ ದಿಸ್ ಪೀಪಲ್ ಮಾರಿದಿ ದೇ ಆರ್ ದ ಗುಡ್ ಪೀಪಲ್. ಆದರೆ ಅಲ್ಲಿ ಇರುವಂಥ ಜನ ಒಳ್ಳೆಯ ಜನನೇ. ದೇ ಆರ್ ದ ಗುಡ್ ಪೀಪಲ್ ವಾಂಟ್ ಟು ಬಿ ಯುವರ್ ಗುಡ್ ನೈಬರ್ಸ್. ಅಲ್ಲಿರುವಂಥ ಎಲ್ಲ ಸಹ ನೈಬರ್ಸ್ ಸಹ ಒಳ್ಳೆಯವರೇ ಅಲ್ವಾ. ಆದರೆ ಆಲ್ವೇಸ್ when we showed them to the signature to the documents, ನೀವು ಆಲ್ವೇಸ್ ನೀವು ಮಾಡಿದಾಗ ಡಾಕ್ಯುಮೆಂಟಿಗೆ ಸೈನನ್ನು ಮಾಡಿದ್ದು ಆಸ್ ಎ ಡೀಡ್ ಅಲ್ವಾ, ಒಪ್ಪಂದವನ್ನು ಮಾಡಿ ಕರಾರು ಪತ್ರಿಕೆ ಮಾಡಿರಿ. ದಟ್ ಡೀಡ್ ವಾಸ್ ಅಗ್ರೀಡ್ ಟು ದ ಸೆವರಲ್ ಥಿಂಗ್ಸ್. ಅಲ್ಲಿ ಮಾಡಿದ ಮೇಲೆ ಅವೆಲ್ಲವೂ ಸಹ ವಸ್ತುಗಳು ಅವರವೇ ಒಪ್ಪಿಗೆ ಅದು ಅಲ್ವಾ. ಒಬ್ಬ ಮಾಡಿದ ಎಲ್ಲ ವಸ್ತುಗಳು ಅವರೇ. ಒನ್ ಥಿಂಗ್ ಆಸ್ ದಟ್ ದೇ ವರ್ ದ ಯಾವುದು ದ ಕಂಪ್ಲೇಂಟ್ ದ ಪೊಸಿಷನ್ ಆಫ್ ಪ್ರಾಪರ್ಟಿ. ಈ ಒಂದು ವಸ್ತುವಿನ ಬಗ್ಗೆ ಇಲ್ಲಿ ಒಂದು ಕಂಪ್ಲೇಂಟ್ ಇದೆ, ಅದು ಪ್ರಾಪರ್ಟಿ ಪೊಸಿಷನ್ ಆಫ್ ದ ಪ್ರಾಪರ್ಟಿ ಆಗುತ್ತೆ. ನೀವು ಡಾನ್ ಅಸ್ಲಮು ರಿಸೀವ್ಸ್ ಟು ಎವ್ರಿ ಡೇ ಆಫ್ ಚಿಲ್ಡ್ರನ್ ಆಫ್ ವಿಲೇಜ್. ಅದು ಸಮಯ ಹೇಳ್ತಾರೆ ಈ ಪ್ರತಿದಿನ ಮಕ್ಕಳು ಏನು ಮಾಡ್ತಾರೆ, ಆ ಒಳಗುಗ್ಗಿ ತೋಟದ ಒಳಗುಗ್ಗಿ ಇನ್ನು ಆರ್ಚರ್ಡ್ ಹಣ್ಣು ಬೆಳೆಗಳನ್ನು ಮತ್ತು ಬೆಳೆದಿರುವಂಥ ಹಣ್ಣು ಬೆಳೆಗಳನ್ನು ಸ್ಪೆಂಡ್ ಆಫ್ ಮೋಸ್ಟ್ ದ ಟೈಮ್ ಆಫ್ ಡೇ ಆರ್ಚರ್ಡ್ ಅಲ್ಲಿ ಬೆಳೆದಿರುವಂಥ ಬೆಳೆಗಳನ್ನೆಲ್ಲ ಸ್ಪೆಂಡ್ ಮಾಡಿ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಹಲವಾರು ಟೈಮ್ ಕಾಲಗಳನ್ನ ವುಡ್ ಲೈಕ್ ಎ ನೌ ಇಫ್ ಯು ಆರ್ ದ ಮೋಸ್ಟ್ ರೆಸ್ಪೆಕ್ಟೆಡ್. ಆದರೆ ಎಲ್ಲ ಹುಡುಗರಲ್ಲಿ ನನಗೆ ರೆಸ್ಪೆಕ್ಟ್ ಅಂತ ಕೊಡ್ತಾರೆ ವಿಲೇಜ್. ಐ ಕುಡ್ ನಾಟ್ ಸ್ಟಾಪ್ ದೆಮ್ ಟು ದ ಡೂಯಿಂಗ್ ಇನ್ ದ ಆರ್ಡರ್ ದೀಸ್ ಪೀಪಲ್ ವಾಸ್ ಮೈಟ್ ಎಂಜಾಯ್ ದ ನ್ಯೂ ಹೋಮ್ ಆಫ್ ದ ಪೀಸ್ ಅಲ್ವಾ. ಇವನ್ನ ಸ್ಟಾಪ್ ಮಾಡೋದು ಬಂದರೆ ನಮಗೆ ಶಾಂತಿನೇ ಇರೋದಿಲ್ಲ ಅಂತೇಳಿ ದೂರನ್ನು ಕೊಡ್ತಾರೆ. ಆದರೆ ಡಾನ್ ಅಸ್ಲಮ್ ವಾಸ್ ಸ್ಟುಡ್ ಅಪ್, ಅದಕ್ಕೆ ಅವನ ಮೇಲೆ ಇತ್ತು ಹೇಳ್ತಾನೆ ವಿ ಆರ್ ಆಲ್ ಲರ್ನ್ ಟು ಲವ್ ದೀಸ್ ಅಮೇರಿಕನ್. ನಾವೆಲ್ಲ ಅಮೇರಿಕನ್ನಿಂದ ಹಲವಾರು ವಿಷಯಗಳನ್ನು ಕಲಿಬೇಕಾಗ್ತದೆ, ನಾವು ಕಲಿಬೇಕಾಗ್ತದೆ. ಯಾಕಂದರೆ ಇವಸೇ ನೋಡಿ ನಾವು ಲರ್ನ್ ಟು ಲವ್ ದಿಸ್ ಪ್ರೀತಿ ಎಂಬ ವಿಷಯವನ್ನು ನಾವು ಅಮೇರಿಕನ್ನಿಂದ ಕಲಿಬೇಕಾಗ್ತದೆ. ಈ ಸೆಟ್ ಬಿಕಾಸ್ ದೇ ಆರ್ ಗುಡ್ ಪೀಪಲ್. ಮತ್ತೆ ಅಂದರೆ ಅವರು ಒಳ್ಳೆಯ ಜನ, ಮತ್ತು ಅದಕ್ಕೆ ಒಳ್ಳೆಯ ಗುಡ್ ನೈಬರ್ಸ್, ಒಳ್ಳೆಯ ಹತ್ತಿರ ಸಂಬಂಧಿಗಳು ಅಲ್ವಾ, ಉತ್ತಮ ಪರಿಸರದಲ್ಲಿರುವಂಥ ನೈಬರ್ಸ್ಗಳು. ಐ ಸೋಲ್ಡ್ ದೇಮ್ ಟು ದ ಪ್ರಾಪರ್ಟಿ ಬಿಕಾಸ್ ಐ ನ್ಯೂ ದೇ ಆರ್ ಗುಡ್ ಪೀಪಲ್. ನಾನು ಅದಕ್ಕೋಸ್ಕರ ನಿಮಗೆ ಪ್ರಾಪರ್ಟಿಯನ್ನು ಮಾಡಬೇಕಾದ್ರೆ ಗುಡ್ ಪೀಪಲ್ ಅಂತಲೇ ಮಾಡಿದ್ರು, ಬಟ್ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಆ್ಯಂಡ್ ಆರ್ಚರ್ಡ್. ಅಲ್ಲಿ ಬೆಳೆದಿರುವಂಥ ಮರಗಳನ್ನು ನಾನು ನಿಮಗೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಹೇಗೆ ದಿಸ್ ವಾಸ್ ಎ ಬ್ಯಾಡ್ ಡನ್ ಅಸ್ಲಮು, ಇದು ಭಾಳ ಕೆಟ್ಟದ್ದೇ ಅಸ್ಲಮು. ಈ ಪೀರಿಯಡ್ ವೆನ್ ಯು ಆರ್ ಸಿಕ್ ಟು ಡೀಡ್ ಅಂತ ನನಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಕೇಳಿದ್ರಿ. ಐ ಸೆಲ್ ಟು ದ ಪ್ರಾಪರ್ಟಿ ಒನ್ ಸೆಲ್ಸ್ ಟು ಎವ್ರಿಥಿಂಗ್ ಆ್ಯಂಡ್ ಬ್ರೌಸ್ ಟು ದ ಲ್ಯಾಂಡ್ ಆ್ಯಂಡ್ ದೋಸ್ ದ ಟ್ರೀಸ್ ಎವ್ರಿ ಒನ್ ಆಫ್ ದ ಎಮ್ ಆರ್ ಒನ್ ಆಫ್ ದ ಲ್ಯಾಂಡ್ ಆ್ಯಂಡ್ ಇನ್ಸೈಡ್ ಆಫ್ ದ ಬೌಂಡ್ರೀಸ್ ಆ್ಯಂಡ್ ಆಫ್ ದ ಸೋಲ್. ಇಲ್ಲಿ ಒಂದು ಕೆಟ್ಟದಿದೆ. ಡಾನ್ ಅಸ್ಲಮು ಐ ಪೀರಿಯಡ್ ವೆನ್ ಯು ವಾಸ್ ಎ ಸಿಗ್ನಾ ಪೀರಿಯಡ್, ಅಲ್ಲಿ ಒಪ್ಪಂದಕ್ಕೆ ಸೈನ್ ಹಾಕ್ಬೇಕಾದ್ರೆ, ಕರಾರಿ ಸೈನ್ ಹಾಕ್ತಾರೆ. ಆ್ಯಂಡ್ ರಿಯಲಿ ಪ್ರಾಪರ್ಟಿ ಒಂದು ಸೇಲ್ಸ್ ಆಲ್ಸೋ ಎವ್ರಿಥಿಂಗ್. ಪ್ರಾಪರ್ಟಿ ಮಾಡಿದವರು ನೀವು ಯಾರೇ ಮಾಡ್ತಾರೋ ಎಲ್ಲ ವಸ್ತುಗಳು ಅವರಿಗೆ ಸೇರಿದ್ರು. ಈ ಗ್ರೌಸ್ ದ ಲ್ಯಾಂಡ್ಸ್ ಅಲ್ಲಿ ಏನು ಬೆಳೀತಾವೋ ಎಲ್ಲವೂ ಸಹ ಅವರಿಗೆ ಸೇರಿದ್ರು. ಆ್ಯಂಡ್ ದೋಸ್ ದ ಟ್ರೀಸ್ ಎವ್ರಿ ಒನ್ ಆಫ್ ದೇಮ್. ಆದರೆ ಅಲ್ಲಿ ಟ್ರೀಸ್ ಅಲ್ಲಿ ಏನಂದರೆ
ಅಲ್ಲಿ ಇರುವಂಥ ಮರಗಳು ಫಸ್ಟ್ ಎವರಿ ಒನ್ ಆಫ್ ದೆಮ್ ಆರ್ ಯು ನಾಟ್ ಲ್ಯಾಂಡ್ ಆ್ಯಂಡ್ ಇನ್ಸೈಡ್ ದ ಬೌಂಡ್ರೀಸ್ ಆಫ್ ವಾಟ್ ಆರ್ ಯು ಸೋಲ್ಡ್. ಅದೇ ಪ್ರತಿಯೊಂದು ಮರಗಳು ಅವೇ ಸೇರಿದ್ದು ಅಂತ ಹೇಳ್ತೀರಾ, ಬಟ್ ಆ ಲ್ಯಾಂಡ್ನಲ್ಲಿರುವಂಥ ಇನ್ಸೈಡ್ನಲ್ಲಿರುವಂಥ ಆ ಬೌಂಡ್ಸ್ ಸೇರಿರುವಂಥ ವಾಟ್ ಯು ಸೋಲ್ಡ್ ಯಾಕೆ ಮಾಡಿಲ್ಲ ಅದಕ್ಕೆ ಏನು ಅಂದಾಗ ಐ admitted that he said you now added to the I am oldest man in the village. Nalli admitted that ಹೇಳ್ತೀನಿ. He said you now ಹೇಳ್ತೀನಿ I added to I am the oldest man ಅಂತ ಹೇಳಿ ನಾನಲ್ಲಿ ಒಬ್ಬ ಹಿರಿಯ ಮನುಷ್ಯನಿದ್ದೀನಿ. ಆಲ್ಮೋಸ್ಟ್ ಎವ್ರಿ ಒನ್ ದೇರ್ ವಾಸ್ ಇನ್ ಮೈ ರಿಲೇಟಿವ್, ಅಲ್ಲಿರುವಂಥ ಎಲ್ಲರೂ ನನ್ನ ಸಂಬಂಧಿಗಳೇ. ಆ್ಯಂಡ್ ಆಲ್ ದ ಚಿಲ್ಡ್ರನ್ ಆಫ್ ಈಸ್ ಆಲ್ ಆಫ್ ರಿಯನೋ ಮೀಡಿಯೋ ಆರ್ ಮೈ ಸಬಾರಿಯನ್ಸ್, ನನ್ನ ಸಬಾರ್ಡಿನೇಟ್ಗಳೇ ಅಂತ ರಿಲೇ ಆಗಾದರೆ ಹಾಗೆ. ಅದೇ ನೆಕ್ಸ್ಟ್ ನಿಯೋಟಸ್ ಆ್ಯಂಡ್ ಟೆಕೆಂಡಿಯಸ್ ನನ್ನ ಒಂದು ವಂಶಜರು ಎಲ್ಲರೂ ಸಹ ಭಾಳ ನನ್ನ ವಂಶಜರೇ. ಎವ್ರಿ ಟೈಮ್ ಚೈಲ್ಡ್ ವಾಸ್ ಬೀನ್ ಬಾರನ್ ದ ರಿಯನೋ ಮೀಡಿಯೋ, ಎಲ್ಲರಲ್ಲಿ ಹುಟ್ಟಿದಂಥ ಮಕ್ಕಳು ಪ್ರತಿಯೊಂದು ಹುಟ್ಟಿದಂಥ ಮಕ್ಕಳು ಸೀಸ್ ಟು ದ ಪೊಸಿಷನ್ಸ್ ಆಫ್ ದ house from the my mothers. We have the planted the tree, that child, and the tree in that the our children are not yet mine. ಅಲ್ಲಿ ಇದ್ದಂಥ ಪ್ರತಿಯೊಂದು ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ಸಹ ಹುಟ್ಟಿದ ಮಕ್ಕಳಿಗೋಸ್ಕರ ಮೊಮ್ಮಕ್ಕಳಿಗೋಸ್ಕರ ನನ್ನ ಮರವನ್ನು ಅಂತಿದ್ದಾರೆ. ಅದರಿಂದಾಗಿ ಇವು ನನ್ನವಲ್ಲ. ನೋಡಿ ದ ಟ್ರೀಸ್ ಇಂದ ಆರ್ ಚಿಲ್ಡ್ರನ್ ನಾಟ್ ಮೈನ್, ಇದು ನನ್ನವಲ್ಲ, ಇದು ಸೆನರ್ ಇವೆಲ್ಲವೂ ಸಹ ಸೆನರ್ ಹೆಸರು. ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಟು ವಿಲೇಜ್, ಅವು ಎಲ್ಲವೂ ಕೊನೆಯವರೆಗೂ ಅವು ಆ ಮಕ್ಕಳಿಗೆ ಸೇರಿದವು. ಆದರೆ ಎವರಿ ಪರ್ಸನ್ ವಾಸ್ ಏನೋ ಮೇಡಿಯೋ ಸಿನ್ಸ್ ಆಫ್ ರೈಲೋಡ್ ಅಂಡ್ ಕೇಮ್ ಟು ದ ಸಂತೋಪಿ ಓನ್ಸ್, ಅಲ್ಲಿ ಇರುವಂಥ ಅವೆಲ್ಲವೂ ಸಹ ಸಂತೋಪಿ ಓನ್ಸ್ನ ಜಾಗಕ್ಕೆ ಸೇರಿದವು. ಆದ್ದರಿಂದ ಅವೆಲ್ಲವೂ ಸಹ ಮಕ್ಕಳಿಗೆ ಸೇರಿದವು. ಆಚೆ ಇಟ್ಸ್ ನಾಟ್ ಎ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್ ಬಿ ದೇ ಆರ್ ನಾಟ್ ಟೈ ಮೈನ್, ಅಲ್ಲಿರುವಂಥ ಮರಗಳು ನಾನು ಮಾಡಲಿಲ್ಲ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ and because I could not in they are not mine, adinda nanavu alla. There was nothing we could do legally, we owned to the trees, but the old man had been the jealous. ಅಲ್ಲಿ ಆದರೆ there was nothing to the could do, ಏನು ಮಾಡೋಂಗಿಲ್ಲ, ಯಾಕಂದರೆ legally he owned the trees, but the old man had been the jealous. ಇಲ್ಲ ಆ ಲೀಗಲಿಯಾಗಿ ನನ್ನದಾಗಿದ್ದು ಸಹ ಅಲ್ಲಿ 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 ಆ ಓಲ್ಡ್ ಮ್ಯಾನ್ ವಾಸ್ ಎ ಜನರಸ್. ಯಾಕೆಂದರೆ ಒಬ್ಬ ಕರುಣಾಳು ಕೈಂಡ್ ಮ್ಯಾನ್, ದಯಾಳು ಕರುಣಾಳು ಅಂತ ರೆಫ್ಯೂಸಿಂಗ್ ಅಮೌಂಟೆಡ್ ಆಫ್ ಫ್ಯೂಚರ್ ಫಾರ್ ದ ಹಿಮ್. ಅದು ಯಾವ ನಾವು ರೆಫ್ಯೂಸನ್ನು ಮಾಡೋಕ್ಕಿಲ್ಲ, ರೆಫ್ಯೂಸಿಂಗ್ ಮಾಡಿಲ್ಲ. ಇಸ್ ಅಮೌಂಟೆಡ್ ಫಾರ್ಚೂನ್ ಫಾರ್ ದ ಹಿಮ್ ಟು ಮೋಸ್ಟ್ ಆಫ್ ಫಾಲೋಯಿಂಗ್ ವಿಂಟರ್ ಟ್ರೀಸ್. ಅಲ್ಲಿ ಅವ್ರು ಹೆಚ್ಚು ಹಣವನ್ನು ನಮಗೆ ಓದೋದು ಸಹ ಅದನ್ನು ರೆಫ್ಯೂಸ್ ಮಾಡ್ತಾರೆ. ಅಲ್ಲ ಸ್ವಲ್ಪ ಈ ಪೊಲೀಸರು ರೆಫ್ಯೂಸಿಂಗ್ ಮಾಡಿದರು ಅಲ್ವಾ ಅಂತ ಒಂದು ದಯಾಳದಿಂದ ಮೋಸ್ಟ್ ಫಾಲೋಯಿಂಗ್ ದ ವಿಂಟರ್ ದ ದಿಸ್ ಇಂಡಿವಿಜುವಲಿಟಿ ಆದ್ದರಿಂದ ಫ್ರಮ್ ದ ಡೆಕೆಂಡೆನ್ಸ್ ಎಲ್ಲ ಅಲ್ಲಿರುವಂಥ ಎಲ್ಲ ವಂಶದಿಂದ ಆ ಮರಗಳನ್ನು ಕೊಳ್ಳೋದಕ್ಕೆ ಆ ಚಳಿಗಾಲದ ಎಷ್ಟೋ ಚಳಿಗಾಲ ಮುಗಿದೋದು. ಪ್ರತಿಯೊಬ್ಬರಿಂದ ಲಾಸ್ಟಿಗೆ ಅಲ್ಲಿಯ ಬಯಸ್ ಅಂದರೆ ಅಮೆರಿಕನ್ಸು ಅವೆಲ್ಲವನ್ನು ಮರವನ್ನು ಅಲ್ಲಿಯ ವಂಶಜದಿಂದ ಕೊಡಬೇಕಾದ್ರೆ ಆ ಒಬ್ಬರಿಂದಲೇ ಕೊಳ್ಳಬೇಕಾದ್ರೆ ಎಷ್ಟೋ ಚಳಿಗಾಲ ಮುಗಿದು ಚಳಿ ಹೇಳ್ತಾರೆ ಅಲ್ವಾ. ಎಷ್ಟೋ ಚಳಿಗಾಲ ಮನೆಗೊಂಡು ಚಳಿಗಾಲವೇ ಆ ಭಾಳಷ್ಟು ಕಾಲ ಬೇಕಾಯಿತು, ಆ ಚಳಿಗಾಲದಲ್ಲಿ ಭಾಳಷ್ಟು ಕಾಲ ಬೇಕಾಯಿತು. ನೆಕ್ಸ್ಟ್ ಅಸೈನ್ಮೆಂಟ್ಸ್ ಪ್ಲೀಸ್ ಟೆಲ್ ದಿಸ್ ದಿಸ್ ಟೈಮ್. ವೈ ಡಿಡ್ ದ ಟೇಕ್ ಮಂತ್ಸ್ ಆಫ್ ದ ನ್ಯೂಗೇಷನ್ came to the understanding with the old man. Where did the old man lie? Next, how does the writer describe to the old man's house? For what price did the old man agree to the sell his land? Next, why did the children's overrun that it is asked to the every day? The children's overrun the archer to the every day. Next, who is the narrator's gentleman? You know me. Who is the narrator of the gentleman? Okay, the next class that continue the next day. All the homework the assignment next class the object is.
ಆಯ್ತಾ? Next questions continually. The was appearance and made near the quite the unusual. I would be support this statement based on the text. Based on the text. Next two questions. Who the agreement? Do you the agree with the Nastemo or the storyteller give reasons? Next questions. The Nastemo was a positives about the land. The children's Reno video, which details in the text support is written by them. Right? Them. Next question. The Nastemo reaction to the offer of